ಬೇಕರಿಗೆ ನುಗ್ಗಿದ ಬಸ್ಸು 2 ವರ್ಷದ ಮಗು ಉಸಿರು ಚೆಲ್ಲಿದ್ರೆ ಮಂಗಳೂರಿಗೆ ರಸ್ತೆ ದಾಟ್ತಾ ಇದ್ದಂತಹ ತಾಯಿಗೆ ಕಾರ್ ಡಿಕ್ಕಿ ಹೊಡೆದಂತಹ ಭೀಕರ ದೃಶ್ಯ ಎದೆ ಝಲ್ಲೆನ್ನುವಂತಿದೆ. ಟೋಲ್ ದರವು ಏರಿಕೆ ಮಾಡಿದಂತಹ ಕೇಂದ್ರ ಸರ್ಕಾರ ವಾಹನ ಸವಾರರಿಗೆ ಮತ್ತೊಮ್ಮೆ ಶಾಕ್ ಕೊಟ್ಟಿದೆ. ಈ ಎಲ್ಲ ಸುದ್ದಿಗಳ ಕಂಪ್ಲೀಟ್ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಕಲಬುರಗಿ ಮಹಾನಗರ ಪಾಲಿಕೆ ಬಜೆಟ್ ಮಂಡನೆಗೂ ಮುನ್ನ ಇರಾನ್ ಪ್ರಮುಖ ನಾಯಕ ಆಯತೋಲಾ ಅಲಿ ಖಮೇನಿ ಹತ್ಯೆಗೆ ಸಂತಾಪ ಸೂಚಿಸಿದ ಪ್ರಸಂಗ ನಡೆದಿದೆ. ಕಲಬುರಗಿ ನಗರದ ಟೌನ್ನಲ್ಲಿರುವ ಪಾಲಿಕೆಯ ಕಟ್ಟಡದಲ್ಲಿ ಇಂದು ಮಹಾನಗರ ಪಾಲಿಕೆ ಬಜೆಟ್ ಮಂಡನೆ ಇತ್ತು. ಈ ವೇಳೆ ಬಜೆಟ್ ಮಂಡನೆಗೂ ಮುನ್ನ ವಾರ್ಡ್ ನಂಬರ್ 24ರ ಸದಸ್ಯೆ ಸಯೀದಾ ನೂರ್ ಫಾತಿಮಾ ಜೈದಿ ಅವರು ಇರಾನ್ ಪ್ರಮುಖ ನಾಯಕ ಆಯತೋಲಾ ಅಲಿ ಖಮೇನಿ ಹತ್ಯೆಗೆ ಸಂತಾಪ ಸೂಚಿಸುವ ನಿರ್ಣಯ ಮಂಡಿಸಿದ್ದಾರೆ. ನಿರ್ಣಯ ಮಂಡನೆ ಬೆನ್ನಲ್ಲೇ ಪಾಲಿಕೆ ಮೇಯರ್, ಆಯುಕ್ತರು ಸೇರಿ ಬಿಜೆಪಿ, ಕಾಂಗ್ರೆಸ್ ಸದಸ್ಯರು ಸಂತಾಪ ಸೂಚಿಸಿದ್ದಾರೆ. ಮಕ್ಕಳ ರಕ್ಷಣೆಗಾಗಿ ಪೋಷಕರು ಎಂಥದೇ ರಿಸ್ಕ್ ತೆಗೆದುಕೊಳ್ಳಲು ಹಿಂಜರಿಯಲ್ಲ. ಅದು ಮತ್ತೊಮ್ಮೆ ಸಾಬೀತಾಗಿದೆ. ಎಂಆರ್ಐ ಸ್ಕ್ಯಾನಿಂಗ್ ಮಾಡಿಕೊಳ್ಳಲು ಹೆದರಿದ ಮಗ ನಿನ್ನೊಂದಿಗೆ ತಾನೂ ಮಿಷನ್ ಒಳಗೆ ಹೋಗುವ ಮೂಲಕ ಧೈರ್ಯ ತುಂಬಿದ್ದಾನೆ. ಮನ ಮುಟ್ಟುವ ಈ ಘಟನೆ ಇಡೀ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದ್ದು ನೆಟ್ಟಿಗರ ಪ್ರಶಂಸೆಗೆ ಪಾತ್ರವಾಗಿದೆ. ಅನಾರೋಗ್ಯದ ಕಾರಣ ಎಂಆರ್ಐ ಮಾಡಿಕೊಳ್ಳಲು ಪುಟ್ಟ ಬಾಲಕ ನಡುಗುತ್ತಾ ಕಣ್ಣೀರು ಹಾಕ್ತಿದ್ನೋ. ಎಷ್ಟೇ ತಿಳಿ ಹೇಳಿದ್ರು ಎಂಆರ್ಐ ಸ್ಕ್ಯಾನ್ ಮಾಡಲು ಬಾಲಕ ಸುತಾರಾಮ್ ಒಪ್ತಿರ್ಲಿಲ್ಲ. ಹೀಗಾಗಿ ತಂದೆಯು ಮಗನೊಂದಿಗೆ ಯಂತ್ರದೊಳಗೆ ಹೋಗಲು ನಿರ್ಧರಿಸುತ್ತಾರೆ. ಮಗನನ್ನ ಯಂತ್ರದಲ್ಲಿ ಮಲಗಿಸಿ ಬಳಿಕ ತಾವೂ ಮಗನ ಪಕ್ಕದಲ್ಲಿ ಮಲಗ್ತಾರೆ. ಮಗನನ್ನ ಗಟ್ಟಿಯಾಗಿ ಅಪ್ಪಿಕೊಳ್ಳುವ ಮೂಲಕ ಪುತ್ರನ ಭಯವನ್ನ ದೂರ ಮಾಡ್ತಾರೆ. ಆರಂಭದಲ್ಲಿ ನಡುಗುತ್ತಾ ಭಯವಿದ್ದ ಬಾಲಕ ತಂದೆಯ ಧೈರ್ಯದ ಮಾತಿನಿಂದ ನಿರಾಳವಾಗ್ತಾನೆ. ತಂದೆಯ ಈ ನಡೆ ಸಾಮಾಜಿಕ ಜಾಲತಾಣದಲ್ಲಿ ಸೂಪರ್ ಡ್ಯಾಡ್ ಎಂದು ಪ್ರಶಂಸೆ ಮಾಡಲಾಗಿದೆ. ಅತಿವೇಗದಿಂದ ಬಂದ ಬಸ್ ನಿಲ್ದಾಣದಲ್ಲಿನ ಬೇಕರಿಗೆ ನುಗ್ಗಿದ ಪರಿಣಾಮವಾಗಿ 2 ವರ್ಷದ ಮಗು ಸೇರಿ 3 ಗಾಯಗೊಂಡಂತಹ ಘಟನೆ ಹಾವೇರಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಡೆದಿದೆ. ಹಾವೇರಿಯಿಂದ ಲಕ್ಷ್ಮೇಶ್ವರಕ್ಕೆ ಹೋಗುವ ನಾನ್ ಸ್ಟಾಪ್ ಬಸ್ನಿಂದ ಈ ದುರ್ಘಟನೆ ನಡೆದಿದೆ. ಚಾಲಕ ಏಕಾಏಕಿ ಸ್ಪೀಡ್ನಲ್ಲಿ ಬಂದಿದ್ದರಿಂದ ಪ್ಲಾಟ್ಫಾರ್ಮ್ ಮೇಲೆ ಬಂದು ಬೇಕರಿ ಡಿಕ್ಕಿಯಾಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದ 2 ವರ್ಷದ ಕಂದ ಕಿಮ್ಸ್ಗೆ ರವಾನೆ ಆಗಿದೆ. ಸವಣೂರು ಪಟ್ಟಣದ ಹಜರತ್ ಅಲಿ 2 ವರ್ಷದ ಕಂದನಿಗೆ ಗಂಭೀರ ಗಾಯ ಆಗಿದೆ. ವಾಸುದೇವ 44 ವರ್ಷ, ಹರ್ಷ 6, ಕಾವ್ಯಾಂಜಲಿ 39 ವರ್ಷದ ಮಹಿಳೆಗೆ ಗಾಯಗಳಾಗಿದೆ. ಗಾಯಾಳುಗಳು ಬಂಕಾಪುರ ಪಟ್ಟಣದ ನಿವಾಸಿಗಳು ಅಂತ ಹೇಳಲಾಗಿದೆ. ಬಸ್ ಬಂದ ತಕ್ಷಣ ಯಾವ ಊರಿಗೆ ಬಸ್ ತೆರಳಲಿದೆ ಅಂತ ಬೋರ್ಡ್ ನೋಡೋಕೆ ಹೋಗಿದ್ರ ಮೇಲೆ ಏಕಾಏಕಿ ಗುದ್ದಿದೆ. ಸದ್ಯ ಹಜರತ್ ಅಲಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಟ್ಟು ಹುಬ್ಬಳ್ಳಿ ಕಿಮ್ಸ್ಗೆ ರವಾನೆ ಮಾಡಲಾಗಿದೆ. ಚಾಲಕ ಬಸ್ ಬಿಟ್ಟು ಪರಾರಿಯಾಗಿದ್ದಾನೆ. ಹಾವೇರಿ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಸಹಜ ಸಾವುಗಳ ಪ್ರಕರಣದಲ್ಲಿ ಎಂಡಿ ಸಮೀರ್ ವಿರುದ್ಧ ದಾಖಲಾಗಿರುವ ಎಫ್ಐಆರ್ಗೆ ಹೈಕೋರ್ಟ್ ತಡೆ ನೀಡಿದೆ. ಹೈಕೋರ್ಟ್ ನಾಗಪ್ರಸನ್ನ ಪೀಠ ತಡೆಯಾಜ್ಞೆ ನೀಡಿದೆ. ಪೊಲೀಸರು ಸ್ವಯಂ ಪ್ರೇರಿತವಾಗಿ ದಾಖಲಿಸಿಕೊಂಡಿರುವ ಪ್ರಕರಣಕ್ಕೆ ಅರ್ಜಿದಾರರ ಪರ ವಕೀಲೆ ಅಕ್ಷತಾ ಶೆಟ್ಟಿ ತಡೆಗೆ ಅರ್ಜಿ ಸಲ್ಲಿಸಿದ್ರು. ಈ ವಿಚಾರಣೆ ವೇಳೆ ಅರ್ಜಿದಾರ ಪರ ವಕೀಲೆಗೆ ನಿಮ್ಮ ಅರ್ಜಿದಾರರಿಗೆ ಸುಮ್ಮನೆ ಇರಲು ಆಗುವುದಿಲ್ಲವೆಂದು ಪ್ರಶ್ನೆ ಮಾಡಿದ್ರು. ಕೃತಕ ಬುದ್ಧಿಮತ್ತೆ ನೆರವಿನಿಂದ ಸಮೀರ್ ವಿಡಿಯೋ ಮಾಡಿದ್ದಾರೆ. ಇನ್ನು ಮುಂದೆ ವಿಡಿಯೋ ಮಾಡುವುದಿಲ್ಲವೆಂದು ಅಫಿಡವಿಟ್ ಹಾಕಿ ಎಂದು ಸಮೀರ್ ಪರ ವಕೀಲರಿಗೆ ಹೈಕೋರ್ಟ್ ಸೂಚನೆ ನೀಡಿದೆ. ದುಬಾರಿ ದುನಿಯಾದ ನಡುವೆ ಕೇಂದ್ರ ಸರ್ಕಾರ ಟೋಲ್ ದರವನ್ನು ಹೆಚ್ಚಳ ಮಾಡುವ ಮೂಲಕ ಗಾಯದ ಮೇಲೆ ಬರೆ ಎಳೆದಿದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಸಂಚಾರ ದುಬಾರಿಯಾಗಿದೆ. ಇಂದಿನಿಂದ 3% ಟೋಲ್ ದರ ಹೆಚ್ಚಳ ಆಗಿದೆ. ಟೋಲ್ ದರ ₹5 ಇಂದ ₹25ವರೆಗೂ ಹೆಚ್ಚಳ ಮಾಡಿ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಪ್ರಕಟಣೆ ಹೊರಡಿಸಿದೆ. ಬೆಂಗಳೂರು ಮೈಸೂರು ಹೆದ್ದಾರಿಯ 118 ಕಿಲೋಮೀಟರ್ ರಸ್ತೆಯಲ್ಲಿ ರಾಮನಗರ, ಕಣಮಿಣಕಿ ಹಾಗೂ ಮಂಡ್ಯದ ಗಣಂಗೂರು ಬಳಿ ಟೋಲ್ ಸಂಗ್ರಹ ಮಾಡಲಾಗುತ್ತಿದೆ. ಕಣಮಿಣಕಿ ಟೋಲ್ನಿಂದ ನಿಡಘಟ್ಟದವರೆಗೂ ಕಾರು, ಜೀಪು ಹಿಂದಿನ ದರ ₹175 ಇದ್ದು ₹5 ಹೆಚ್ಚಳ ಮೂಲಕ ₹180ಗೆ ಏರಿಕೆಯಾಗಿದೆ. ಲಘು ವಾಹನ ಹಿಂದಿನ ದರ ₹280 ಇದ್ದು ₹5 ಹೆಚ್ಚಳದ ಮೂಲಕ ₹285 ಏರಿಕೆಯಾಗಿದೆ. ಮತ್ತು ಟ್ರಕ್ ಹಾಗೂ ಬಸ್ನ ದರ ₹15 ಹೆಚ್ಚಳ ಮಾಡಲಾಗಿದೆ. ಈ ಹಿಂದೆ ₹585 ಇತ್ತು. ₹15 ಹೆಚ್ಚಳದ ಮೂಲಕ ₹600ಗೆ ಏರಿಕೆಯಾಗಿದೆ. ಐತಿಹಾಸಿಕ ಬೆಂಗಳೂರು ಕರಗಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇಂದು ರಾತ್ರಿ ವಿಶ್ವವಿಖ್ಯಾತ ಬೆಂಗಳೂರು ಕರಗ ಶಕ್ತಿಯುತ್ಸವ ನಡೆಯಲಿದೆ. ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಸಕಲ ಸಿದ್ಧತೆ ನಡೆದಿದೆ. ರಾತ್ರಿ ಬೆಂಗಳೂರು ಐತಿಹಾಸಿಕ ಕರಗ ಜರುಗಲಿದ್ದು ಜಿಬಿಎ ಹಾಗೂ ಮುಜರಾಯಿ ಇಲಾಖೆಯಿಂದ ಸಕಲ ಸಿದ್ಧತೆ ನಡೆದಿದೆ. ತಿಗಳರಪೇಟೆಯ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಬೆಳಿಗ್ಗೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದಿವೆ. ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಕರ್ಪೂರ ಸೇವೆಯನ್ನ ನೂರಾರು ಭಕ್ತರು ನೆರವೇರಿಸಿದ್ರು. ಸಾವಿರಾರು ಕೆಜಿಯಷ್ಟು ಕರ್ಪೂರ ಹಚ್ಚುವ ಮೂಲಕ ದ್ರೌಪದಿ ದೇವಿಗೆ ತಮ್ಮ ಹರಕೆ ಸಲ್ಲಿಸಿದ್ರು. ಇನ್ನು ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ಬಳೆಶಾಸ್ತ್ರ ನಡೆಯಲಿದೆ. ಈ ಬಾರಿಯೂ ಪೂಜಾರಿ ಜ್ಞಾನೇಂದ್ರ ಸ್ವಾಮಿ ಕರಗ ಹೊರಲಿದ್ದಾರೆ. ರಾತ್ರಿ 9 ಗಂಟೆ ಸುಮಾರಿಗೆ ಸಂಪಂಗಿ ಕೆರೆಯಲ್ಲಿ ಸ್ನಾನ ಮುಗಿಸಿ ನಂತರ ಜಿಬಿಎ ಮುಖ್ಯ ಕಚೇರಿಯಲ್ಲಿರುವ ಆದಿಶಕ್ತಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲಿದ್ದಾರೆ. ನಂತರ 12:30 ಸುಮಾರಿಗೆ ಹೂವಿನ ಕರಗ ಕೆಂಪೇಗೌಡರು ಕಟ್ಟಿದ ಹಳೆಯ ಬೆಂಗಳೂರಿನ 10 ಪೇಟೆಗಳಲ್ಲಿ ಸಾಗಲಿದೆ.
ಇಂದು ಸಿದ್ಧಗಂಗಾ ಮಠದ ಶಿವೈಕ್ಯ ಶಿವಕುಮಾರ ಶ್ರೀಗಳ 119ನೇ ಜನ್ಮ ದಿನೋತ್ಸವ ಹಿನ್ನೆಲೆಯಲ್ಲಿ ಮಠದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಪ್ರಾತಃ ಕಾಲದಿಂದಲೇ ಪೂಜಾ ಕೈಂಕರ್ಯಗಳು ನಡೆದವು. ಶಿವಕುಮಾರ ಶ್ರೀಗಳ ಗದ್ದುಗೆಗೆ ಫಲಪುಷ್ಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಲಿಂಗೈಕ್ಯ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ ನಡೆಯಿತು. ಸಿದ್ಧಗಂಗಾ ಮಠಾಧ್ಯಕ್ಷ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಗದ್ದುಗೆಗೆ ಪೂಜೆ ಮಾಡಿದರು. ಬಳಿಕ ರುದ್ರಾಕ್ಷಿ ಮಂಟಪದಲ್ಲಿ ಶಿವಕುಮಾರ ಶ್ರೀಗಳ ಪುತ್ಥಳಿ ಇರಿಸಿ ಮೆರವಣಿಗೆ ಮಾಡಲಾಯಿತು. ಶಿವಕುಮಾರ ಶ್ರೀಗಳ ಗದ್ದುಗೆಯಿಂದ ಹೊಸ ಮಠದ ಬಸವಣ್ಣನವರ ಪುತ್ಥಳಿವರೆಗೂ ಮೆರವಣಿಗೆ ಆಯಿತು. 10:30ರಿಂದ ಮಠದಲ್ಲಿ ಉದ್ದಾನ ಶಿವಯೋಗಿಗಳ ವೇದಿಕೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾಗಿಯಾದರು. ರಾಷ್ಟ್ರಪತಿಗಳಿಗೆ ಬಸವಣ್ಣ ಅವರ ಪುತ್ಥಳಿಯನ್ನು ಕೊಟ್ಟು ಸಿದ್ಧಗಂಗಾ ಮಠಾಧ್ಯಕ್ಷ ಶ್ರೀ ಸಿದ್ಧಲಿಂಗ ಸ್ವಾಮಿ ಗೌರವಿಸಿದರು. ಸಿದ್ಧಗಂಗಾ ಶ್ರೀಗಳ 119ನೇ ಜಯಂತಿ ಹಿನ್ನೆಲೆಯಲ್ಲಿ ಎಕ್ಸ್ನಲ್ಲಿ ಪ್ರಧಾನಿ ಮೋದಿ ಅವರಿಂದ ಭಾವಪೂರ್ಣ ನಮನಗಳನ್ನು ಸಲ್ಲಿಸಿದ್ದಾರೆ. ಕರುಣೆ, ವಿನಯ ಹಾಗೂ ಮಾನವ ಕುಲದ ಮೇಲಿನ ಅಚಲ ಸೇವೆಯ ಪ್ರತಿರೂಪವಾಗಿ ನಮ್ಮೆಲ್ಲರ ಸಮೂಹ ಸ್ಮರಣೆಯಲ್ಲಿ ಸದಾ ಉಳಿದಿದ್ದಾರೆ. ಅವರ ಸೇವೆ ಕೊಡುಗೆಗಳು ಸಮಾಜದ ಮೇಲೆ ಶಾಶ್ವತ ಗುರುತನ್ನ ಮೂಡಿಸಿದೆ ಅಂತ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ. ओम नमो शिवाय ए उद्घोष ए मठो का आत्मा है सहोदरा सहोदरियरे तमगे एल्लूरिरुन नन्ना सप्रेम नमस्कारगळु श्री शिव कुमार स्वामी जी की जयंती और गुरुवंदना के शुभ अवसर पर यहाँ उपस्थित होकर मुझे बहुत प्रसन्नता हो रही है. ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣೆ ಕಣ ದಿನಗಳು ಕಳೆದಂತೆ ರಂಗೇರಿದೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಪ್ರಚಾರ ಜೋರಾಗಿದೆ. ಡಿಸಿಎಂ ಡಿಕೆಶಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಮ್ಮ ಅಭ್ಯರ್ಥಿಗಳ ಪರ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಬಾಗಲಕೋಟೆ ನಗರದ ಹೊರವಲಯದ ಕಂಠಿ ರೆಸಾರ್ಟ್ನಲ್ಲಿ ಆಯೋಜಿಸಿದ ಸಭೆಯಲ್ಲಿ ಭಾಗವಹಿಸಿದ ಡಿಕೆಶಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ಕೈ ಪಕ್ಷದ ಘಟಾನುಘಟಿ ನಾಯಕರು, ಮುಖಂಡರು, ಕೆಪಿಸಿಸಿ ಪದಾಧಿಕಾರಿಗಳ ಜೊತೆ ಸಭೆ ಮಾಡಿ ಅಭ್ಯರ್ಥಿ ಗೆಲುವಿಗಾಗಿ ಸಲಹೆ ನೀಡಿದರು. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದರು. ಸಿದ್ದರಾಮಯ್ಯ 17 ಬಾರಿ ಬಜೆಟ್ ಮಂಡಿಸಿದ್ದಾರೆ. ಆದರೆ ರಾಜ್ಯದ ಆರ್ಥಿಕ ಸ್ಥಿತಿ ನೋಡಿದ್ರೆ ನೌಕರರಿಗೆ ಸಂಬಳ ಕೊಡಲು ಇವರ ಬಳಿ ದುಡ್ಡಿಲ್ಲ. ಬಹುಶಃ ಈ ಎರಡೂ ಉಪಚುನಾವಣೆಯಲ್ಲಿ ಸೋಲ್ತಾರೆ ಅಂತ ಭವಿಷ್ಯ ನುಡಿದ್ರು. ಇನ್ನು ದಾವಣಗೆರೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಖಾಡಕ್ಕಿಳಿದು ಮತಬೇಟೆ ಮಾಡಿದ್ರು. ದಾವಣಗೆರೆಯ ಡಿಸಿಎಂ ಟೌನ್ಶಿಪ್ನಲ್ಲಿರುವ ವಾಸವಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ಸಭೆಯಲ್ಲಿ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ಮಿತಿ ಮೀರಿದೆ. ಆದ್ರೂ ಡಿಸಿಎಂ ಸಿಎಂ ಕುರ್ಚಿ ಕಾದಾಟದಲ್ಲಿ ಮುಳುಗಿದ್ದಾರೆ. ಇದರಿಂದಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ. ಉಪಚುನಾವಣೆ ಕಾರಣಕ್ಕೆ ಇಬ್ಬರು ಮೌನ ವಹಿಸಿದ್ದಾರೆ. ಮೇ ತಿಂಗಳಲ್ಲಿ ಕುರ್ಚಿಗಾಗಿ ಜಂಗಿ ನಿಖಾಲಿ ಕುಸ್ತಿ ನಡೆಯಲಿದೆ, ಕಾದು ನೋಡಿ ಎಂದು ಯಡಿಯೂರಪ್ಪ ಕಿಡಿಕಾರಿದ್ರು. ಯಾಕೆ ಇವತ್ತು ಇಡೀ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಇವತ್ತು ದಿವಾಳಿಯತ್ತ ಸಾಗ್ತಾ ಇದೆ? ಇದು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರು ಯಾಕೆ ಇಷ್ಟೊಂದು ಹತಾಶರಾಗಿದ್ದಾರೆ? ಬಹುಶಃ ಎರಡು ಚುನಾವಣೆಗಳ ಸೋಲು ಆಗ್ತದೆ ಅನ್ನುವ ಆತಂಕ ಅವ್ರಿಗೆ ಕಾಡ್ತಾ ಇದೆಯಾ? ಎರಡೂ ಕ್ಷೇತ್ರ ಗೆದ್ದು ಭ್ರಷ್ಟಾಚಾರದಲ್ಲಿ ತೊಡಗಿ ಜನಹಿತವನ್ನು ಮರೆತಿರುವಂತ, ಜನರಿಗೆ ಲೂಟಿ ಮಾಡುತ್ತಿರುವಂತ ಈ ಸರ್ಕಾರಕ್ಕೆ ಪಾಠ ಕಲಿಸಕ್ಕೆ ಒಂದು ಅವಕಾಶ. ನಟ, ನಿರ್ದೇಶಕ ಮತ್ತು ನಿರ್ಮಾಪಕ ರಕ್ಷಿತ್ ಶೆಟ್ಟಿಗೆ ದೆಹಲಿ ಹೈಕೋರ್ಟ್ 25 ಲಕ್ಷ ರೂಪಾಯಿ ದಂಡ ವಿಧಿಸಿದೆ. ಕಾಪಿರೈಟ್ ವಿಚಾರಕ್ಕೆ ಸಂಬಂಧಿಸಿದಂತೆ ಖ್ಯಾತ ಮ್ಯೂಸಿಕ್ ಕಂಪನಿ MRT ಮ್ಯೂಸಿಕ್ ದೂರನ್ನು ದಾಖಲಿಸಿತು. 2020ರ ಹಕ್ಕುಸ್ವಾಮ್ಯ ಒಪ್ಪಂದದ ಪ್ರಕಾರ ನ್ಯಾಯ ಎಲ್ಲಿದೆ, ಮತ್ತೆ ಒಮ್ಮೆ ನಿನ್ನನ್ನ 2 ಹಾಡುಗಳ ಮಾಲೀಕತ್ವ ತಮ್ಮದು ಅಂಥೇಳಿ ಸಂಸ್ಥೆ ವಾದಿಸಿತ್ತು. ಅನುಮತಿ ಪಡೆಯದೆ ನ್ಯಾಯ ಎಲ್ಲಿದೆ ಹಾಡನ್ನ 7 ಸೆಕೆಂಡ್ ಮತ್ತು ಒಮ್ಮೆ ನಿನ್ನನ್ನ 31 ಸೆಕೆಂಡ್ ಹಾಡನ್ನ ಬಳಸಲಾಗಿದೆ ಅಂಥೇಳಿ ದೂರು ಕೊಡಲಾಗಿತ್ತು. ಇದು ಅತಿ ಕಡಿಮೆ ಅವಧಿ ಆಗಿರೋದ್ರಿಂದ ಹಕ್ಕುಸ್ವಾಮ್ಯ ಉಲ್ಲಂಘನೆ ಆಗೋದಿಲ್ಲ ಅಂಥೇಳಿ ರಕ್ಷಿತ್ ಶೆಟ್ಟಿ ಪರ ವಕೀಲರು ವಾದ ಮಂಡಿಸಿದರು. ಅಂತಿಮವಾಗಿ ಕಾಪಿರೈಟ್ ಉಲ್ಲಂಘನೆಗೆ 20 ಲಕ್ಷ ಹಾಗೂ ಕೋರ್ಟ್ ಆದೇಶ ಪಾಲನೆಯ ವಿಳಂಬಕ್ಕೆ 5 ಲಕ್ಷ ರೂಪಾಯಿ ದಂಡವನ್ನು ದೆಹಲಿ ಹೈಕೋರ್ಟ್ ವಿಧಿಸಿದೆ.